ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. 18-12 ಬೆಳಗಾಂ ವಿಧಾನ ಅಧಿವೇಶನದಲ್ಲಿ ಛಲವಾದಿ ನಾರಾಯಣ ಸ್ವಾಮಿಗಳು ಅಲಮಾರಿ ಒಂದು 49 ಒಕ್ಕೂಟದವರು ಒಂದು ಸಭೆ ಕರೆದು ಉದ್ದೇಶಿಸಿ ಮಾತಾಡಿರ್ತಾರೆ. ಅಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಕೊರಚರನ್ನ ಅಲಮಾರಿ ಸಂಘದಿಂದ ಕೈ ಬಿಡಬೇಕು, ಒಳ ಮೀಸಲಾತಿಯಿಂದನೂ ಕೈ ಬಿಡಬೇಕು. ಇವರು ಎರಡು ಕಡೆನೂ ಅಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರ್ತಾರೆ. ಇದನ್ನ ಖಂಡನೆಯಾಗಿ ಇದೊಂದು ಪ್ರೆಸ್ ಮಾಧ್ಯಮ ಕರೆದಿದ್ದೀವಿ. ಇವತ್ತು ರಾಜ್ಯದಲ್ಲಿ ಕೊರಚರು ಯಾವ ಸ್ಥಿತಿಯಲ್ಲಿದ್ದಾರೆ? ಇವತ್ತು ಅಸ್ಪೃಶ್ಯತೆಗೆ ಒಳಗಾದಂತಾರೆ ಯಾರು? ರಾಜಕೀಯದಲ್ಲಿ ಪ್ರಾತಿನಿಧ್ಯ ಪಡೆದಂತಾರೆ ಯಾರು? ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉಳಿದಂತಾರೆ ಯಾರು? ಇದು ಛಲವಾದಿ ನಾರಾಯಣ ಸ್ವಾಮಿ ಗೊತ್ತು. ಇವತ್ತು ಕೊರಚರು ಈಗ ಅಂದಿಗೂಡಲ್ಲಿ ವಾಸವಾಗಿದ್ದಾರೆ. ಮತ್ತೆ ಅವ್ರಿಗೆ ಶೈಕ್ಷಣಿಕವಾಗಿಲ್ಲ, ಆರ್ಥಿಕವಾಗಿಲ್ಲ, ಸಾಮಾಜಿಕವಾಗಿಲ್ಲ. ಅವರು ನಾವೆಲ್ಲ ಹೋಗಿರ್ಬೇಕು. ಈ ಕೊರಚರು ಅಸ್ಪೃಶ್ಯತೆಯಲ್ಲಿ ಇವತ್ತು ಕಳ್ಳರು, ಕೊರಚರು ಕಳ್ಳರು. ಎಲ್ಲಾರ ಹೋಗ್ಲಿ ಏನಾರಾಗ್ಲಿ ಕಳ್ಳರು ಹಣಪಟ್ಟೆ ಈಗಲ್ಲ, ಬ್ರಿಟಿಷ್ ಕಾಲದಿಂದ ನಮ್ಗೆ ಬಂದಿದೆ. ಈ ಉದ್ದೇಶದಿಂದ ಅಸ್ಪೃಶ್ಯ ಒಳಗಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಕೊರಚರನ್ನ ಅಳಮಾರಿ ಪಟ್ಟಿಂದ ಬಿಡಬೇಕು, ಒಳ ಮೀಸಲಾತಿಯಿಂದ ಬಿಡಬೇಕು. ಇವತ್ತು ರಾಜ್ಯದಲ್ಲಿ ಛಲವಾದಿ ಅವರು ಒಬ್ಬ IAS ಅಧಿಕಾರಿಗಳು ಎಷ್ಟು ಜನ ಇಲ್ಲ, ಎಷ್ಟು ಜನ MLA ಇಲ್ಲ, ಎಷ್ಟು ಜನ ರಾಜಕೀಯದಲ್ಲಿ ಇಲ್ಲ. ಒಬ್ಬ IAS ಆಫೀಸರ್, IAS ಆಫೀಸರ್ ರಾಜ್ಯದಲ್ಲಿ ಸುಮಾರುಗಳಿದ್ದಾರೆ. ಛಲವಾದಿ ಜನಾಂಗದಲ್ಲಿ ಒಬ್ಬ ಮಿನಿಸ್ಟರ್ ಆದ ಛಲವಾದಿ ನಾರಾಯಣ ಸ್ವಾಮಿ ಕೊರಚರಲ್ಲಿ ಇದುವರೆಗೂ ಒಬ್ರು MLA ಇಲ್ಲ, ಒಬ್ಬ IAS ಆಫೀಸರ್ಗಳಿಲ್ಲ, ಒಬ್ಬ KS ಆಫೀಸರ್ಸ್ಗಳಿಲ್ಲ. ಕೊರಚ ಜನಾಂಗದಲ್ಲಿ, ಈ ಕೊರಚ ಸಮಾಜದಲ್ಲಿ ಯಾರಿಲ್ಲ. ನಮ್ಮನ್ನೇ ಬೇಡ, ಒಳ ಮೀಸಲಾತಿಯಲ್ಲೂ ಬೇಡ ಅಂತೆ, ಅಲಮಾರಿ ಸಂಘದಲ್ಲೂ ಬೇಡ ಅಂತ ಹೇಳ್ತಾರೆ. ಇದು ಹೇಳಿಕೆ ಎಷ್ಟರ ಮಟ್ಟಿಗೆ? ಅವರು ಈ ಹೇಳಿಕೆನ ವಾಪಸ್ ತಗೊಳ್ಬೇಕು. ಆ ಹೇಳಿಕೆ ತಗೊಂಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. 30ನೇ ತಾರೀಕು ಶಿವಮೊಗ್ಗದಲ್ಲಿ ಒಂದು 11:30 ಬೃಹತ್ ಪ್ರತಿಭಟನೆ ಇಟ್ಕೊಬೇಕು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅದಕ್ಕೆ ಒಂದು ಮನವಿ ಕೊಡಬೇಕು, ಮನವಿ ಮುಖಾಂತರ ಹೇಳ್ಬೇಕು ಅನ್ನೋದೊಂದು ನಾವು ಅಜೆಂಡಾ ರೆಡಿ ಮಾಡ್ಕೊಂಡಿದ್ದೀವಿ. ಇವತ್ತು ಅವರು ಸೊಳಗೆ ಅವರು ಕ್ಷಮೆಯಾಚನೆ ಮಾಡ್ಬೇಕು. ಈ ಜನಾಂಗ, ಕೊರಚ ಜನಾಂಗಕ್ಕೆ ನಾ ಹೇಳಿಕೆ ಕೊಟ್ಟಿದ್ದು ತಪ್ಪಿದೆ. ಈ ಜನರು ಒಂದು ಈ ಕೊರಚರ್ನ ಇಲ್ಲಿ ಅಲೆಮಾರಿ ನಿಗಮದಿಂದ ತೆಗೆದಾಕಬೇಕು ಅಂತ ಹೇಳಿ ನಾರಾಯಣ ಸ್ವಾಮಿ ಅವ್ರನ್ನ ಕರೆದು ಒಂದು ಮನವಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ಅವರು ಏನ್ ಹೇಳಿಕೆ ಕೊಡ್ತಾರೆ ಅಂತಂದ್ರೆ, SC ಪಟ್ಟಿಯಲ್ಲೂ ಕೂಡ ಇವರು ಕೊರಚರು ಬರೋದಿಲ್ಲ, ಆಮೇಲೆ ಅಲೆಮಾರಿಯಲ್ಲೂ ಬರೋದಿಲ್ಲ, ನಿಮಗೆ ಬರ್ತಕ್ಕಂತ ಪಾಲನ್ನ ಕೊರಚರು ತಿಂತಾ ಇದ್ರೆ, ಹಾಗಾಗಿ ಇವ್ರನ್ನ ಕೊರಚರ್ನ ಅಲೆಮಾರಿ ಪಟ್ಟಿಯಿಂದ ತೆಗೆದಾಕ್ಬಿಡ್ರಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹಂಗಾಗಿ ನಾವು ಇಡೀ ರಾಜ್ಯಾದ್ಯಂತ ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ, ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಮ್ಮ ಚಳವಳಿಯನ್ನು ಸ್ಟಾರ್ಟ್ ಮಾಡಿದೀವಿ. ಕೊರಚರ ಇತಿಹಾಸ ಗೊತ್ತಿಲ್ಲ ಪಾಪ ಅವ್ರಿಗೆ, ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ. ಅವರು ಯಾಕೆ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಏನಾರ ಒಂದು ಜಾತಿ ಹೊಡೆದು ರಾಜಕೀಯ ಮಾಡ್ಬೇಕು ಅಂತಂದ್ರೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಆಗಲ್ಲ. ಯಾಕಂದ್ರೆ ಎಲ್ಲ ಸಹೋದರ ಸಂಬಂಧಿಗಳೇ ಆಗಿದ್ದೀವಿ ನಾವು. ಈಗಲೂ ಕೂಡ ನಮ್ಮ ಜಾತಿಯ ಜನ ಕೊರಚರು ಯಾವ ತರ ಬದುಕ್ತಾರೆ ಅಂದ್ರೆ ಹಂದಿಗಳ ವಾಸವಾಗಿದ್ದಾರೆ, ಆ ತರ ವಾಸವಾಗಿ. ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸ್ವತ್ತಲ್ಲಿ ನಾವು ಅದವಿ, ಅವ್ರು ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ನಾವು ಅದವಿ, ಅವ್ರು ಕೊಟ್ಟಂತ ಮೀಸಲಾತಿಯಲ್ಲಿ ನಾವು ಅದವಿ. ಅದು ನಮಗೇನ್ ಬೇರೆ ಮಾಡಿಲ್ಲ, ಅವ್ರಿಗೇನ್ ಬೇರೆ ಮಾಡಿಲ್ಲ. ಬಟ್ ನಾರಾಯಣ ಸ್ವಾಮಿ ಅವರು ಯಾವ ರೀತಿಯಿಂದ ಹೇಳ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ಆದ್ರೆ ಈ ಸಮಾಜನ ಇವರು ಕೂಲಿ ನಾಲಿ ಮಾಡ್ಕೊಂಡು ತಿರ್ತಕ್ಕಂಥ ಸಮಾಜ ಇದು. ಆಮೇಲೆ ಹಂದಿಗಳು ಸಾಕತಕ್ಕಂಥ ಸಮಾಜ ಇದು. ಈ ಸಮಾಜನ ಈ ಅಲೆಮಾರಿ ಸಮಾಜದಿಂದ ತಂದಾಕ್ರಿ, SC ಪಟ್ಟಿಯಿಂದ ತಂದಾಕಿರ್ತಕ್ಕಂಥದ್ದು ಅವ್ರ ಹೇಳಿಕೆ, ಇದು ನಾವು ಖಂಡನೆ ಮಾಡ್ತೇವೆ ಅವ್ರಿಗೆ.